ಕೇಂದ್ರದಲ್ಲಿ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅವರ ಸರ್ಕಾರ ಬರೋಕ್ಕಿಂತ ಮುಂಚೆ ಬಹಳಷ್ಟು ಘೋಷಣೆ ಕೂಡ ಕೊಟ್ಟಿದ್ರು, ಬಹಳ ಜನರಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು. ನಮ್ಮ ಅಚ್ಚೇ ದಿನ ಲಾಯಂಗೆ ಅಂತಂತೇಳಿ 9.5 ವರ್ಷ ಆಯ್ತು. ಅಚ್ಚೇ ದಿನ ಅಂತೇಳಿ ಏನು ನಾವು ಏನು ತಿಳ್ಕೊಂಡಿದ್ವಿ, ಅದು ಅಚ್ಚೇ ದಿನ ಏನು ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಕಳೆದ 9.5 ವರ್ಷಗಳಿಂದ ನಿರಂತರವಾಗಿ ಏನಂತಂದ್ರೆ ಕಾನೂನುಗಳು ಇಂಥ ಕಠೋರವಾಗಿ ತರ್ತಾ ಇದ್ದಾರೆ ಅಂತಂದ್ರೆ ಅದು ರೈತರ ವಿರೋಧ ಆಗಿರ್ಬೋದು, ಕಾರ್ಮಿಕರ ವಿರೋಧ ಆಗಿರ್ಬೋದು, ನಮ್ಮ ಆಟೋ ರಿಕ್ಷಾ ಚಾಲಕರ ವಿರೋಧ ಆಗಿರ್ಬೋದು, ಟ್ರಕ್ ವಿರೋಧಿಗಳಾಗಿರ್ಬೋದು ಅಂತ ಅನೇಕ ಕಾರ್ಮಿಕರ ವರ್ಗಕ್ಕೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಒಂದು ಬಿಲ್ ಪಾಸ್ ಆಯ್ತು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ರಾಜ್ಯಸಭಾ ಮತ್ತು ಇದರಾಗ ಲೋಕಸಭಾದ ಏನಂತೇಳಿ 106(1)(1)(1)(0)(6)(2) ಅನ್ನುವಂತ ಏನು ಕಾನೂನು ಇದೆ ಅಲ್ಲ, ಈ ಕಾನೂನು ಏನಿದೆಪ್ಪ ಅಂತಂದ್ರೆ ಇದು ಮರಣ ಶಾಸನ ಇದೆ. ಇದು ಕಾಲಾ ಕಾನೂನು ಅಂತಂತಂದ್ರೆ ಈಗೇನು ತಾವು ಆಗ್ಲಿ 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರ್ ಆಗಲಿ, 6 ವೀಲರ್ ಆಗಲಿ, 12 ಗಂಟೆ ಆಗಲಿ, 16 ಗಂಟೆ ಅಂತ ಗಾಡಿಗಳೇನು ರಸ್ತೆ ಮ್ಯಾಗ ನ್ಯಾಷನಲ್ ಹೈವೇ ಮ್ಯಾಗ ಅದೇನು ಅಡ್ಡಾಡ್ತಾವ, ಯಾರಾದ್ರೂ ಬಂದು ಅದರಲ್ಲಿ ಆಕ್ಸಿಡೆಂಟ್ ಮಾಡಿ ಕೂತ್ಕೊಂಡ ಅಂತಂದ್ರೆ ನಾವು ಅದಕ್ಕೆ 7 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಆಮೇಲೆ ನಮ್ಮ ಚಾಲಕರು 10 ವರ್ಷ ಜೈಲು ಅನುಭವಿಸಬೇಕು. ಒಂದು ವೇಳೆ ನಾವು ಕಟ್ಟಲಿಲ್ಲ ಅಂತಂದ್ರೆ ನಮಗೆ ಜೈಲಿನಿಂದ ಬೇಲು ಕೂಡ ಸಿಗೋದಿಲ್ಲ. ಒಂದೇನಪ್ಪ ಹಳೆ ಕಾನೂನು ಏನಿತ್ತಂತಂದ್ರೆ ಈಗಲೇ ಪೊಲೀಸ್ ಸ್ಟೇಷನ್ ನಲ್ಲಿ 100 ರೂಪಾಯಿ ಬಾಂಡ್ ಕೊಟ್ಟು ನಾವು ಬಿಡಿಸ್ಕೊಂಡ್ ಬರ್ತಿದ್ವಿ. ಈಗ ಹಂಗಿಲ್ಲ, ಕೋರ್ಟ್ನಿಂದ ಜಾಮೀನು ಸಿಗಬೇಕು, ಕೋರ್ಟ್ನಿಂದ ಗಾಡಿ ರಿಲೀಸ್ ಆಗಬೇಕು. ಅವತ್ತು ಒಂದ್ ವೇಳೆ ನಮ್ಮ ಚಾಲಕರಿಗೆ 10 ವರ್ಷ ಸಜಾ ಕೊಟ್ಟಂತಂದ್ರೆ ನಾಳೆ ಅವ್ರ ಮಕ್ಕಳ ಗತಿಯೇನು, ಅವ್ರ ಫ್ಯಾಮಿಲಿ ಗತಿಯೇನು, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಗತಿಯೇನು, ಅವ್ರಿಗೆ ಯಾರು ಕೊಡ್ಬೇಕು? ಯಾಕೆ 7 ಲಕ್ಷ ರೂಪಾಯಿ ನಮ್ಮ ಚಾಲಕರ ಕೊಡೋದಿತ್ತಂದ್ರೆ ಗಾಡಿಗಳೇ ಹಾಕೊಂಡಿದ್ದಾರೆ. ಎಲ್ಲರೂ ಒಂದು ದುರ್ಗದ ಮೇಲೆ ಒಂದು ಯಾವ್ದಾರ ಒಂದು ಅಂಗಡಿ ಅರ್ಧ ಅಂಗಡಿ ಹಾಕೊಂಡು ಕೊಟ್ಟಿರ್ಬೋದಿತ್ತು, ಒಂದು ದೊಡ್ಡದಾದಂಥ ಕಿರಾಣಿ ಅಂಗಡಿ ಹಾಕೊಂಡು ಕೊಟ್ಟಿರ್ಬೋದಿತ್ತು. ಯಾಕಂದ್ರೆ ಇಂಥ ಕಾನೂನುಗಳು ನೀವು ಕಠೋರವಾದಂಥ ಕಾನೂನುಗಳನ್ನು ಇವರು ಹಿಂದೆ ತಕ್ಕೊಂಡಿಲ್ಲ ಅಂತಂದ್ರೆ ನಾವು ಮುಂದೆ ಬರೋ ದಿನಗಳಲ್ಲಿ ಇವತ್ತು ಏನಿದೆ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಇದೆ, ಎಲ್ಲ ಸಂಘಟನೆಗಳು ಸೇರಿ ರಾಜ್ಯ ವ್ಯಾಪ್ತಿ ಬಂದ್ ಮಾಡ್ಬೋದು ಅಂತ ನಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಕಾನೂನು ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿದ್ದಾರೆ, ಸೈನ್ ಹಾಕಿದ್ದಾರೆ. ಯಾಕಂದ್ರೆ ಒಮ್ಮೆ ಸೈನ್ ಹಾಕಿದ್ರೆ ಆ ಕಾನೂನು ಇಂಪ್ಲಿಮೆಂಟ್ ಆಗ್ತಿದ್ವಿ, ಲಾಗು ಆಗ್ತಿದ್ವಿ. ನಾವು ಇಡೀ ದೇಶ ತುಂಬಾ ಹೋರಾಟ ಮಾಡ್ತಾ ಇದ್ವಿ, ಆ ಕಾನೂನು ಹಿಂದೆ ತಗೋಬೇಕು. ಆಮೇಲೆ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಯವರಿಗೆ ಪುನಃ ಪರಿಶೀಲನೆ ಮಾಡಿ ಈ ಕಾನೂನುಗಳು ಹಿಂದೆ ತಗೋಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡಬೇಕು. ಇದು ಪಾರ್ಲಿಮೆಂಟ್ ನಲ್ಲಿ ಆಮೇಲೆ ಕ್ಯಾಬಿನೆಟ್ ನಲ್ಲಿ ಹಿಂದೆ ತಗೊಂಡು ಅದಕ್ಕೆ ಘೋಷಣೆ ಮಾಡಬೇಕನ್ನುವಂತ ನಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಹೆಸರು ಬಾಬಾಜಿ ಅನ್ಮೋದು, ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಸಂಘದ ಅಧ್ಯಕ್ಷ.